ಅಧ್ಯಕ್ಷ ಭೀಮಣ್ಣ ಹಾಕಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ 50 ml ಜಾಸ್ತಿ ಹಾಲು ಕೊಟ್ಟು ಇದೀಗ ರೇಟ್ ಜಾಸ್ತಿ ಮಾಡ್ತಿದ್ರ, ಎಷ್ಟೆಷ್ಟು ರೇಟ್ ಜಾಸ್ತಿ ಆಗ್ತದೆ ಸರ್ ಅಂತ? ರೇಟು ಯಾವುದೇ ನಾವು ಜಾಸ್ತಿಯನ್ನು ಮಾಡ್ತಾ ಇಲ್ಲ, ಹಾಲಿನ ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಏನು 1 ಲೀಟ್ರ್ ಹಾಲಿಗೆ 42 ರೂಪಾಯಿ ಇದೆ, ಅದೇ 42 ರೂಪಾಯಿ ಇದೆ. 50 ml ಹಾಲನ್ನು ನಾವು ಅಡಿಷನಲ್ ಆಗಿ ಕೊಡ್ತೀವಿ. 1000 ml ಕೊಡೋದು 1050 ml ಬರುತ್ತೆ, ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. ಅದಕ್ಕೆ 10 ಪೈಸೆನೇ ನಾವು ಕಡಿಮೆ ತೊಗೊಂಡು 44 ರೂಪಾಯಿ ತೊಗೊಳ್ತೀವಿ. 50 ml ಅಡಿಷನಲ್ ಆಗಿ ಕೊಡ್ತೀವಿ. ಈಗ 42 ಇದೆ, ಈಗ 44 ಆಗುತ್ತೆ ಸರ್ ಹೇಗಂತ? 50 ml ಹಾಲು ಕಾಸ್ಟ್ ತೊಗೊಳ್ತಾ ಇದೀವಿ ಅಷ್ಟೇ. ಹಾಲು ಯಾಕಂದರೆ ಹಾಲು ನಮಗೆ ಜಾಸ್ತಿ ಆಗಿದೆ, ಈಗ 15% ಹಾಲು ಶೇಖರಣೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ದಿನಕ್ಕೆ 30 ಲಕ್ಷಕ್ಕೂ ಹೆಚ್ಚು ಲೀಟ್ರ್ ಪೌಡ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಅದರಲ್ಲಿ 3.5 ಲಕ್ಷ ಲೀಟ್ರ್ ನಮಗೆ ಈ ರೀತಿ ನಾವು ಪಾಕೆಟನ್ನು ಏನು ಗ್ರಾಹಕರಿಗೆ ಕೊಡ್ತೀವಿ, ಅದರಲ್ಲಿ 3.5 ಲಕ್ಷ ಲೀಟ್ರನ್ನ ನಾವು ಡಿಸ್ಪ್ಯಾಚ್ ಮಾಡೋಕ್ಕೆ ಈ ತೀರ್ಮಾನ ತೊಗೊಂಡಿದ್ದೀವಿ. ಸರ್, ಇದು ಐಡಿಯಾ ಕೊಟ್ಟಿದ್ದಾರೆ ಸರ್, ಇದರ ನೀವೇ ನಿಮ್ಮದೇ ನಿರ್ಧಾರ, ಸರ್ಕಾರ ನಿರ್ಧಾರನ ಅಂತ? ಬೋರ್ಡ್ ತೀರ್ಮಾನ. ರೈತರಿಗೆ ಏನಾದರೂ ಹಣ ಹೋಗುತ್ತಾ? ಹೌದು, ಯಾಕಂದರೆ ಈಗ ನೋಡಿ, ಈಗ 89 ಲಕ್ಷ, 90 ಲಕ್ಷ, 92 ಲಕ್ಷ ಇತ್ತು ಹಾಲು, ಈಗೆಲ್ಲ 98 ಲಕ್ಷ 17 ಸಾವಿರಕ್ಕೆ ಬಂದಿದೆ. ಇನ್ನೂ ಒಂದು 2-3 ದಿವಸ ಆಗ್ಬೋದು, ಇನ್ನೊಂದು ವಾರದಲ್ಲಿ ನಾವು 1 ಕೋಟಿ ರೀಚ್ ಆಗ್ತಾ ಇದ್ದೀವಿ. ಒಂದಿನಕ್ಕೆ 1 ಕೋಟಿ ಲೀಟ್ರ್ ಹಾಲು ಶೇಖರಣೆ ರೀಚ್ ಆಗ್ತಾ ಇದ್ದೀವಿ. ಇದು ಒಂದು ದಾಖಲೆ, ಇದು KMF. ರಾಜ್ಯಗಳು ಹೋದರೆ ನಮ್ಮ ರಾಜ್ಯದ 10 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತಾರೆ. 16 ರೂಪಾಯಿ ಕಡಿಮೆ ಇದೆ. ಸೊ ಈಗ ಆಂಧ್ರದಲ್ಲಿ 58 ರೂಪಾಯಿ ಇದೆ. ಅಮೂಲ್ ಗುಜರಾತ್ 1 ಲೀಟ್ರ್ ಹಾಲಿನ ಬೆಲೆ 56 ರೂಪಾಯಿ ಇದೆ, ನಾವು 42 ರೂಪಾಯಿ ಕೊಡ್ತಾ ಇದ್ದೀವಿ. 14 ರೂಪಾಯಿ ಡಿಫ್ರೆನ್ಸ್ ಇದೆ. ಕೇರಳ 56 ಇದೆ, ಮಹಾರಾಷ್ಟ್ರ 56 ಇದೆ. ಹಾಲಿನ ದರ ಬಿಟ್ಟು ತುಪ್ಪ ಮತ್ತು ಮೊಸರು ಏನೋ ಜಾಸ್ತಿ ಆಗುತ್ತೆ? ಇಲ್ಲ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿಲ್ಲ. ನಾವು ದರ ಜಾಸ್ತಿ ಮಾಡಿಲ್ಲ. ನೀವು ಅದನ್ನೇ ಕೇಳ್ತಾ ಇದ್ದೀರಿ, ದರ ಜಾಸ್ತಿ ಆಯಿತು. ಹೆಚ್ಚುವರಿ ಹಾಲು 50 ml ಹಾಲೇನು ನಾವು ಎಕ್ಸ್ಟ್ರಾ ಕೊಡ್ತೀವಿ, ಅದರ ಕಾಸ್ಟ್ ತೊಗೊಳ್ತಾ ಇದ್ದೀವಿ ಅಷ್ಟೇ. 50 ml ಏನು ಕೊಡ್ತಾ ಇದ್ದೀವಿ, ಅದ್ರದ್ದು 2 ರೂಪಾಯಿ ತೊಗೊಳ್ತಾ ಇದ್ದೀವಿ ಅಷ್ಟೇ. ಇದಿಷ್ಟು KMF ಅಧ್ಯಕ್ಷ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಧ್ಯಕ್ಷ ಭೀಮಣ್ಣ ಹಾಕಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ 50 ml ಜಾಸ್ತಿ ಹಾಲು ಕೊಟ್ಟು ಇದೀಗ ರೇಟ್ ಜಾಸ್ತಿ ಮಾಡ್ತಿದ್ರ, ಎಷ್ಟೆಷ್ಟು ರೇಟ್ ಜಾಸ್ತಿ ಆಗ್ತದೆ ಸರ್ ಅಂತ? ರೇಟು ಯಾವುದೇ ನಾವು ಜಾಸ್ತಿಯನ್ನು ಮಾಡ್ತಾ ಇಲ್ಲ, ಹಾಲಿನ ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಏನು 1 ಲೀಟ್ರ್ ಹಾಲಿಗೆ 42 ರೂಪಾಯಿ ಇದೆ, ಅದೇ 42 ರೂಪಾಯಿ ಇದೆ. 50 ml ಹಾಲನ್ನು ನಾವು ಅಡಿಷನಲ್ ಆಗಿ ಕೊಡ್ತೀವಿ. 1000 ml ಕೊಡೋದು 1050 ml ಬರುತ್ತೆ, ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. ಅದಕ್ಕೆ 10 ಪೈಸೆನೇ ನಾವು ಕಡಿಮೆ ತೊಗೊಂಡು 44 ರೂಪಾಯಿ ತೊಗೊಳ್ತೀವಿ. 50 ml ಅಡಿಷನಲ್ ಆಗಿ ಕೊಡ್ತೀವಿ. ಈಗ 42 ಇದೆ, ಈಗ 44 ಆಗುತ್ತೆ ಸರ್ ಹೇಗಂತ? 50 ml ಹಾಲು ಕಾಸ್ಟ್ ತೊಗೊಳ್ತಾ ಇದ್ದೀವಿ ಅಷ್ಟೇ. ಹಾಲು ಯಾಕಂದರೆ ಹಾಲು ನಮಗೆ ಜಾಸ್ತಿ ಆಗಿದೆ, ಈಗ 15% ಹಾಲು ಶೇಖರಣೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ದಿನಕ್ಕೆ 30 ಲಕ್ಷಕ್ಕೂ ಹೆಚ್ಚು ಲೀಟ್ರ್ ಪೌಡ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಅದರಲ್ಲಿ 3.5 ಲಕ್ಷ ಲೀಟ್ರ್ ನಮಗೆ ಈ ರೀತಿ ನಾವು ಪಾಕೆಟನ್ನು ಏನು ಗ್ರಾಹಕರಿಗೆ ಕೊಡ್ತೀವಿ, ಅದರಲ್ಲಿ 3.5 ಲಕ್ಷ ಲೀಟ್ರನ್ನ ನಾವು ಡಿಸ್ಪ್ಯಾಚ್ ಮಾಡೋಕ್ಕೆ ಈ ತೀರ್ಮಾನ ತೊಗೊಂಡಿದ್ದೀವಿ. ಸರ್, ಇದು ಐಡಿಯಾ ಕೊಟ್ಟಿದ್ದಾರೆ ಸರ್, ಇದರ ನೀವೇ ನಿಮ್ಮದೇ ನಿರ್ಧಾರ, ಸರ್ಕಾರ ನಿರ್ಧಾರನ ಅಂತ? ಬೋರ್ಡ್ ತೀರ್ಮಾನ. ರೈತರಿಗೆ ಏನಾದರೂ ಹಣ ಹೋಗುತ್ತಾ? ಹೌದು, ಯಾಕಂದರೆ ಈಗ ನೋಡಿ, ಈಗ 89 ಲಕ್ಷ, 90 ಲಕ್ಷ, 92 ಲಕ್ಷ ಇತ್ತು ಹಾಲು, ಈಗೆಲ್ಲ 98 ಲಕ್ಷ 17 ಸಾವಿರಕ್ಕೆ ಬಂದಿದೆ. ಇನ್ನೂ ಒಂದು 2-3 ದಿವಸ ಆಗ್ಬೋದು, ಇನ್ನೊಂದು ವಾರದಲ್ಲಿ ನಾವು 1 ಕೋಟಿ ರೀಚ್ ಆಗ್ತಾ ಇದ್ದೀವಿ. ಒಂದಿನಕ್ಕೆ 1 ಕೋಟಿ ಲೀಟ್ರ್ ಹಾಲು ಶೇಖರಣೆ ರೀಚ್ ಆಗ್ತಾ ಇದ್ದೀವಿ. ಇದು ಒಂದು ದಾಖಲೆ, ಇದು KMF. ರಾಜ್ಯಗಳು ಹೋದರೆ ನಮ್ಮ ರಾಜ್ಯದ 10 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತಾರೆ. 16 ರೂಪಾಯಿ ಕಡಿಮೆ ಇದೆ. ಸೊ ಈಗ ಆಂಧ್ರದಲ್ಲಿ 58 ರೂಪಾಯಿ ಇದೆ. ಅಮೂಲ್ ಗುಜರಾತ್ 1 ಲೀಟ್ರ್ ಹಾಲಿನ ಬೆಲೆ 56 ರೂಪಾಯಿ ಇದೆ, ನಾವು 42 ರೂಪಾಯಿ ಕೊಡ್ತಾ ಇದ್ದೀವಿ. 14 ರೂಪಾಯಿ ಡಿಫ್ರೆನ್ಸ್ ಇದೆ. ಕೇರಳ 56 ಇದೆ, ಮಹಾರಾಷ್ಟ್ರ 56 ಇದೆ. ಹಾಲಿನ ದರ ಬಿಟ್ಟು ತುಪ್ಪ ಮತ್ತು ಮೊಸರು ಏನೋ ಜಾಸ್ತಿ ಆಗುತ್ತೆ? ಇಲ್ಲ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿಲ್ಲ. ನಾವು ದರ ಜಾಸ್ತಿ ಮಾಡಿಲ್ಲ. ನೀವು ಅದನ್ನೇ ಕೇಳ್ತಾ ಇದ್ದೀರಿ, ದರ ಜಾಸ್ತಿ ಆಯಿತು. ಹೆಚ್ಚುವರಿ ಹಾಲು 50 ml ಹಾಲೇನು ನಾವು ಎಕ್ಸ್ಟ್ರಾ ಕೊಡ್ತೀವಿ, ಅದರ ಕಾಸ್ಟ್ ತೊಗೊಳ್ತಾ ಇದ್ದೀವಿ ಅಷ್ಟೇ. 50 ml ಏನು ಕೊಡ್ತಾ ಇದ್ದೀವಿ, ಅದ್ರದ್ದು 2 ರೂಪಾಯಿ ತೊಗೊಳ್ತಾ ಇದ್ದೀವಿ ಅಷ್ಟೇ. ಇದಿಷ್ಟು KMF ಅಧ್ಯಕ್ಷ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಧ್ಯಕ್ಷ ಭೀಮಣ್ಣ ಹಾಕಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ 50 ml ಜಾಸ್ತಿ ಹಾಲು ಕೊಟ್ಟು ಇದೀಗ ರೇಟ್ ಜಾಸ್ತಿ ಮಾಡ್ತಿದ್ರ, ಎಷ್ಟೆಷ್ಟು ರೇಟ್ ಜಾಸ್ತಿ ಆಗ್ತದೆ ಸರ್ ಅಂತ? ರೇಟು ಯಾವುದೇ ನಾವು ಜಾಸ್ತಿಯನ್ನು ಮಾಡ್ತಾ ಇಲ್ಲ, ಹಾಲಿನ ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಏನು 1 ಲೀಟ್ರ್ ಹಾಲಿಗೆ 42 ರೂಪಾಯಿ ಇದೆ, ಅದೇ 42 ರೂಪಾಯಿ ಇದೆ. 50 ml ಹಾಲನ್ನು ನಾವು ಅಡಿಷನಲ್ ಆಗಿ ಕೊಡ್ತೀವಿ. 1000 ml ಕೊಡೋದು 1050 ml ಬರುತ್ತೆ, ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. ಅದಕ್ಕೆ 10 ಪೈಸೆನೇ ನಾವು ಕಡಿಮೆ ತೊಗೊಂಡು 44 ರೂಪಾಯಿ ತೊಗೊಳ್ತೀವಿ. 50 ml ಅಡಿಷನಲ್ ಆಗಿ ಕೊಡ್ತೀವಿ. ಈಗ 42 ಇದೆ, ಈಗ 44 ಆಗುತ್ತೆ ಸರ್ ಹೇಗಂತ? 50 ml ಹಾಲು ಕಾಸ್ಟ್ ತೊಗೊಳ್ತಾ ಇದ್ದೀವಿ ಅಷ್ಟೇ. ಹಾಲು ಯಾಕಂದರೆ ಹಾಲು ನಮಗೆ ಜಾಸ್ತಿ ಆಗಿದೆ, ಈಗ 15% ಹಾಲು ಶೇಖರಣೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ದಿನಕ್ಕೆ 30 ಲಕ್ಷಕ್ಕೂ ಹೆಚ್ಚು ಲೀಟ್ರ್ ಪೌಡ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಅದರಲ್ಲಿ 3.5 ಲಕ್ಷ ಲೀಟ್ರ್ ನಮಗೆ ಈ ರೀತಿ ನಾವು ಪಾಕೆಟನ್ನು ಏನು ಗ್ರಾಹಕರಿಗೆ ಕೊಡ್ತೀವಿ, ಅದರಲ್ಲಿ 3.5 ಲಕ್ಷ ಲೀಟ್ರನ್ನ ನಾವು ಡಿಸ್ಪ್ಯಾಚ್ ಮಾಡೋಕ್ಕೆ ಈ ತೀರ್ಮಾನ ತೊಗೊಂಡಿದ್ದೀವಿ. ಸರ್, ಇದು ಐಡಿಯಾ ಕೊಟ್ಟಿದ್ದಾರೆ ಸರ್, ಇದರ ನೀವೇ ನಿಮ್ಮದೇ ನಿರ್ಧಾರ, ಸರ್ಕಾರ ನಿರ್ಧಾರನ ಅಂತ? ಬೋರ್ಡ್ ತೀರ್ಮಾನ.
ಇದರಿಂದ ರೈತರಿಗೆ ಏನಾದರೂ ಹಣ ಹೋಗುತ್ತಾ? ಹೌದು ಯಾಕಂದ್ರೆ ಈಗ ನೋಡಿ, ಈಗ 89 ಲಕ್ಷ 90 ಲಕ್ಷ 92 ಲಕ್ಷ ಇತ್ತು ಹಾಲು, ಈಗೆಲ್ಲ 98 ಲಕ್ಷ 17 ಸಾವಿರಕ್ಕೆ ಬಂದಿದೆ. ಇನ್ನೂ ಒಂದು 2-3 ದಿವಸ ಆಗ್ಬೋದು, ಇನ್ನೊಂದು ವಾರದಲ್ಲಿ ನಾವು 1 ಕೋಟಿ ರೀಚ್ ಆಗ್ತಾ ಇದೀವಿ. ಒಂದಿನಕ್ಕೆ 1 ಕೋಟಿ ಲೀಟ್ರ್ ಹಾಲು ಶೇಖರಣೆ ರೀಚ್ ಆಗ್ತಾ ಇದೀವಿ. ಇದು ಒಂದು ದಾಖಲೆ, ಇದು KMF-ನ. ರಾಜ್ಯಗಳು ಹೋದ್ರೆ ನಮ್ಮ ರಾಜ್ಯದ 10 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತಾರೆ. 16 ರೂಪಾಯಿ ಕಡಿಮೆ ಇದೆ. ಸೊ ಈಗ ಆಂಧ್ರದಲ್ಲಿ 58 ರೂಪಾಯಿ ಇದೆ. ಅಮೂಲ್ ಗುಜರಾತ್ 1 ಲೀಟ್ರ್ ಹಾಲಿನ ಬೆಲೆ 56 ರೂಪಾಯಿ ಇದೆ. ನಾವು 42 ರೂಪಾಯಿ ಕೊಡ್ತಾ ಇದೀವಿ. 14 ರೂಪಾಯಿ ಡಿಫ್ರೆನ್ಸ್ ಇದೆ. ಕೇರಳ 56 ಇದೆ, ಮಹಾರಾಷ್ಟ್ರ 56 ಇದೆ. ಹಾಲಿನ ದರ ಬಿಟ್ಟು ತುಪ್ಪ ಮತ್ತು ಮೊಸರು ಏನೋ ಜಾಸ್ತಿ ಆಗುತ್ತೆ? ಇಲ್ಲ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿಲ್ಲ. ನಾವು ದರ ಜಾಸ್ತಿ ಮಾಡಿಲ್ಲ. ನೀವು ಅದನ್ನೇ ಕೇಳ್ತಾ ಇದ್ದೀರಿ, ದರ ಜಾಸ್ತಿ ಆಯಿತು. ಹೆಚ್ಚುವರಿ ಹಾಲು 50 ml ಹಾಲೇನು ನಾವು ಎಕ್ಸ್ಟ್ರಾ ಕೊಡ್ತೀವಿ, ಅದ್ರ ಕಾಸ್ಟ್ ತೊಳ್ತಾ ಇದೀವಿ ಅಷ್ಟೇ. 50 ml ಏನು ಕೊಡ್ತಾ ಇದೀವಿ, ಅದ್ರದ್ದು 2 ರೂಪಾಯಿ ತೊಳ್ತಾ ಇದೀವಿ ಅಷ್ಟೇ. ಇದಿಷ್ಟು KMF ಅಧ್ಯಕ್ಷ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಧ್ಯಕ್ಷ ಭೀಮ್ನ ಹಾಕಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ 50 ml ಜಾಸ್ತಿ ಹಾಲು ಕೊಟ್ಟು ಇದೀಗ ರೇಟ್ ಜಾಸ್ತಿ ಮಾಡ್ತಿದ್ರಾ, ಎಷ್ಟೆಷ್ಟು ರೇಟ್ ಜಾಸ್ತಿ ಆಗ್ತದೆ ಸರ್ ಅಂತ? ರೇಟು ಯಾವುದೇ ನಾವು ಜಾಸ್ತಿಯನ್ನು ಮಾಡ್ತಾ ಇಲ್ಲ, ಹಾಲಿನ ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಏನು 1 ಲೀಟ್ರ್ ಹಾಲಿಗೆ 42 ರೂಪಾಯಿ ಇದೆ, ಅದೇ 42 ರೂಪಾಯಿ ಇದೆ. 50 ml ಹಾಲನ್ನು ನಾವು ಅಡಿಷನಲ್ ಆಗಿ ಕೊಡ್ತೀವಿ. 1000 ml ಕೊಡೋದು 1050 ml ಬರುತ್ತೆ. ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. ಅದಕ್ಕೆ 10 ಪೈಸೆನೇ ನಾವು ಕಡಿಮೆ ತೊಗೊಂಡು 44 ರೂಪಾಯಿ ತೊಗೊಳ್ತೀವಿ. 50 ml ಅಡಿಷನಲ್ ಆಗಿ ಕೊಡ್ತೀವಿ. ಈಗ 42 ಇದೆ, ಈಗ 44 ಆಗುತ್ತೆ ಸರ್ ಹೇಗಂತ? 50 ml ಹಾಲು ಕಾಸ್ಟ್ ತೊಗೊಳ್ತಾ ಇದೀವಿ ಅಷ್ಟೇ. ಹಾಲು ಯಾಕಂದರೆ ಹಾಲು ನಮಗೆ ಜಾಸ್ತಿ ಆಗಿದೆ. ಈಗ 15% ಹಾಲು ಶೇಖರಣೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ದಿನಕ್ಕೆ 30 ಲಕ್ಷಕ್ಕೂ ಹೆಚ್ಚು ಲೀಟ್ರ್ ಪೌಡ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಅದರಲ್ಲಿ 3.5 ಲಕ್ಷ ಲೀಟ್ರ್ ನಮಗೆ ಈ ರೀತಿ ನಾವು ಪಾಕೆಟನ್ನು ಏನು ಗ್ರಾಹಕರಿಗೆ ಕೊಡ್ತೀವಿ, ಅದರಲ್ಲಿ 3.5 ಲಕ್ಷ ಲೀಟ್ರನ್ನ ನಾವು ಡಿಸ್ಪ್ಯಾಚ್ ಮಾಡೋಕ್ಕೆ ಈ ತೀರ್ಮಾನ ತೊಗೊಂಡಿದ್ದೀವಿ. ಸರ್, ಇದು ಐಡಿಯಾ ಕೊಟ್ಟಿದ್ದಾರೆ ಸರ್, ಇದರ ನೀವೇ ನಿಮ್ಮದೇ ನಿರ್ಧಾರ, ಸರ್ಕಾರ ನಿರ್ಧಾರನ ಅಂತ? ಬೋರ್ಡ್ ತೀರ್ಮಾನ. ಇದರಿಂದ ರೈತರಿಗೆ ಏನಾದರೂ ಹಣ ಹೋಗುತ್ತಾ? ಹೌದು, ಯಾಕಂದರೆ ಈಗ ನೋಡಿ, ಈಗ 89 ಲಕ್ಷ 90 ಲಕ್ಷ 92 ಲಕ್ಷ ಇತ್ತು ಹಾಲು, ಈಗೆಲ್ಲ 98 ಲಕ್ಷ 17 ಸಾವಿರಕ್ಕೆ ಬಂದಿದೆ. ಇನ್ನೂ ಒಂದು 2-3 ದಿವಸ ಆಗ್ಬೋದು, ಇನ್ನೊಂದು ವಾರದಲ್ಲಿ ನಾವು 1 ಕೋಟಿ ರೀಚ್ ಆಗ್ತಾ ಇದೀವಿ. ಒಂದಿನಕ್ಕೆ 1 ಕೋಟಿ ಲೀಟ್ರ್ ಹಾಲು ಶೇಖರಣೆ ರೀಚ್ ಆಗ್ತಾ ಇದೀವಿ. ಇದು ಒಂದು ದಾಖಲೆ, ಇದು KMF-ನ. ರಾಜ್ಯಗಳು ಹೋದ್ರೆ ನಮ್ಮ ರಾಜ್ಯದ 10 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತಾರೆ. 16 ರೂಪಾಯಿ ಕಡಿಮೆ ಇದೆ. ಸೊ ಈಗ ಆಂಧ್ರದಲ್ಲಿ 58 ರೂಪಾಯಿ ಇದೆ. ಅಮೂಲ್ ಗುಜರಾತ್ 1 ಲೀಟ್ರ್ ಹಾಲಿನ ಬೆಲೆ 56 ರೂಪಾಯಿ ಇದೆ. ನಾವು 42 ರೂಪಾಯಿ ಕೊಡ್ತಾ ಇದೀವಿ. 14 ರೂಪಾಯಿ ಡಿಫ್ರೆನ್ಸ್ ಇದೆ. ಕೇರಳ 56 ಇದೆ, ಮಹಾರಾಷ್ಟ್ರ 56 ಇದೆ. ಹಾಲಿನ ದರ ಬಿಟ್ಟು ತುಪ್ಪ ಮತ್ತು ಮೊಸರು ಏನೋ ಜಾಸ್ತಿ ಆಗುತ್ತೆ? ಇಲ್ಲ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿಲ್ಲ. ನಾವು ದರ ಜಾಸ್ತಿ ಮಾಡಿಲ್ಲ. ನೀವು ಅದನ್ನೇ ಕೇಳ್ತಾ ಇದ್ದೀರಿ, ದರ ಜಾಸ್ತಿ ಆಯಿತು. ಹೆಚ್ಚುವರಿ ಹಾಲು 50 ml ಹಾಲೇನು ನಾವು ಎಕ್ಸ್ಟ್ರಾ ಕೊಡ್ತೀವಿ, ಅದ್ರ ಕಾಸ್ಟ್ ತೊಳ್ತಾ ಇದೀವಿ ಅಷ್ಟೇ. 50 ml ಏನು ಕೊಡ್ತಾ ಇದೀವಿ, ಅದ್ರದ್ದು 2 ರೂಪಾಯಿ ತೊಳ್ತಾ ಇದೀವಿ ಅಷ್ಟೇ. ಇದಿಷ್ಟು KMF ಅಧ್ಯಕ್ಷ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಅಧ್ಯಕ್ಷ ಭೀಮ್ನ ಹಾಕಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ 50 ml ಜಾಸ್ತಿ ಹಾಲು ಕೊಟ್ಟು ಇದೀಗ ರೇಟ್ ಜಾಸ್ತಿ ಮಾಡ್ತಿದ್ರಾ, ಎಷ್ಟೆಷ್ಟು ರೇಟ್ ಜಾಸ್ತಿ ಆಗ್ತದೆ ಸರ್ ಅಂತ? ರೇಟು ಯಾವುದೇ ನಾವು ಜಾಸ್ತಿಯನ್ನು ಮಾಡ್ತಾ ಇಲ್ಲ, ಹಾಲಿನ ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಏನು 1 ಲೀಟ್ರ್ ಹಾಲಿಗೆ 42 ರೂಪಾಯಿ ಇದೆ, ಅದೇ 42 ರೂಪಾಯಿ ಇದೆ. 50 ml ಹಾಲನ್ನು ನಾವು ಅಡಿಷನಲ್ ಆಗಿ ಕೊಡ್ತೀವಿ. 1000 ml ಕೊಡೋದು 1050 ml ಬರುತ್ತೆ. ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. ಅದಕ್ಕೆ 10 ಪೈಸೆನೇ ನಾವು ಕಡಿಮೆ ತೊಗೊಂಡು 44 ರೂಪಾಯಿ ತೊಗೊಳ್ತೀವಿ. 50 ml ಅಡಿಷನಲ್ ಆಗಿ ಕೊಡ್ತೀವಿ. ಈಗ 42 ಇದೆ, ಈಗ 44 ಆಗುತ್ತೆ ಸರ್ ಹೇಗಂತ? 50 ml ಹಾಲು ಕಾಸ್ಟ್ ತೊಗೊಳ್ತಾ ಇದೀವಿ ಅಷ್ಟೇ. ಹಾಲು ಯಾಕಂದರೆ ಹಾಲು ನಮಗೆ ಜಾಸ್ತಿ ಆಗಿದೆ. ಈಗ 15% ಹಾಲು ಶೇಖರಣೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ದಿನಕ್ಕೆ 30 ಲಕ್ಷಕ್ಕೂ ಹೆಚ್ಚು ಲೀಟ್ರ್ ಪೌಡ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಅದರಲ್ಲಿ 3.5 ಲಕ್ಷ ಲೀಟ್ರ್ ನಮಗೆ ಈ ರೀತಿ ನಾವು ಪಾಕೆಟನ್ನು ಏನು ಗ್ರಾಹಕರಿಗೆ ಕೊಡ್ತೀವಿ, ಅದರಲ್ಲಿ 3.5 ಲಕ್ಷ ಲೀಟ್ರನ್ನ ನಾವು ಡಿಸ್ಪ್ಯಾಚ್ ಮಾಡೋಕ್ಕೆ ಈ ತೀರ್ಮಾನ ತೊಗೊಂಡಿದ್ದೀವಿ. ಸರ್, ಇದು ಐಡಿಯಾ ಕೊಟ್ಟಿದ್ದಾರೆ ಸರ್, ಇದರ ನೀವೇ ನಿಮ್ಮದೇ ನಿರ್ಧಾರ, ಸರ್ಕಾರ ನಿರ್ಧಾರನ ಅಂತ? ಬೋರ್ಡ್ ತೀರ್ಮಾನ. ಇದರಿಂದ ರೈತರಿಗೆ ಏನಾದರೂ ಹಣ ಹೋಗುತ್ತಾ? ಹೌದು, ಯಾಕಂದರೆ ಈಗ ನೋಡಿ, ಈಗ 89 ಲಕ್ಷ 90 ಲಕ್ಷ 92 ಲಕ್ಷ ಇತ್ತು ಹಾಲು, ಈಗೆಲ್ಲ 98 ಲಕ್ಷ 17 ಸಾವಿರಕ್ಕೆ ಬಂದಿದೆ. ಇನ್ನೂ ಒಂದು 2-3 ದಿವಸ ಆಗ್ಬೋದು, ಇನ್ನೊಂದು ವಾರದಲ್ಲಿ ನಾವು 1 ಕೋಟಿ ರೀಚ್ ಆಗ್ತಾ ಇದೀವಿ. ಒಂದಿನಕ್ಕೆ 1 ಕೋಟಿ ಲೀಟ್ರ್ ಹಾಲು ಶೇಖರಣೆ ರೀಚ್ ಆಗ್ತಾ ಇದೀವಿ. ಇದು ಒಂದು ದಾಖಲೆ, ಇದು KMF-ನ. ರಾಜ್ಯಗಳು ಹೋದ್ರೆ ನಮ್ಮ ರಾಜ್ಯದ 10 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತಾರೆ. 16 ರೂಪಾಯಿ ಕಡಿಮೆ ಇದೆ. ಸೊ ಈಗ ಆಂಧ್ರದಲ್ಲಿ 58 ರೂಪಾಯಿ ಇದೆ. ಅಮೂಲ್ ಗುಜರಾತ್ 1 ಲೀಟ್ರ್ ಹಾಲಿನ ಬೆಲೆ 56 ರೂಪಾಯಿ ಇದೆ. ನಾವು 42 ರೂಪಾಯಿ ಕೊಡ್ತಾ ಇದೀವಿ. 14 ರೂಪಾಯಿ ಡಿಫ್ರೆನ್ಸ್ ಇದೆ. ಕೇರಳ 56 ಇದೆ, ಮಹಾರಾಷ್ಟ್ರ 56 ಇದೆ. ಹಾಲಿನ ದರ ಬಿಟ್ಟು ತುಪ್ಪ ಮತ್ತು ಮೊಸರು ಏನೋ ಜಾಸ್ತಿ ಆಗುತ್ತೆ? ಇಲ್ಲ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿಲ್ಲ. ನಾವು ದರ ಜಾಸ್ತಿ ಮಾಡಿಲ್ಲ. ನೀವು ಅದನ್ನೇ ಕೇಳ್ತಾ ಇದ್ದೀರಿ, ದರ ಜಾಸ್ತಿ ಆಯಿತು. ಹೆಚ್ಚುವರಿ ಹಾಲು 50 ml ಹಾಲೇನು ನಾವು ಎಕ್ಸ್ಟ್ರಾ ಕೊಡ್ತೀವಿ, ಅದ್ರ ಕಾಸ್ಟ್ ತೊಳ್ತಾ ಇದೀವಿ ಅಷ್ಟೇ. 50 ml ಏನು ಕೊಡ್ತಾ ಇದೀವಿ, ಅದ್ರದ್ದು 2 ರೂಪಾಯಿ ತೊಳ್ತಾ ಇದೀವಿ ಅಷ್ಟೇ.
ಇದಿಷ್ಟು KMF ಅಧ್ಯಕ್ಷ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್.